ಹಾಯ್ ನಮಸ್ಕಾರ, ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ಮಾರ್ಟ್ಫೋನ್ ಬ್ಯಾಟ್ರಿ ಸೇವಿಂಗ್ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟಿಪ್ ಬಂದುಬಿಟ್ಟು, ನೀವೇನಾದರೂ 5G ಯೂಸರ್ಸ್ ಆಗಿದ್ದು ಯಾವಾಗಲೂ 5G ನೆಟ್ನೇ ಯೂಸ್ ಮಾಡ್ತೀರಾ ಅಂದರೆ ಅದನ್ನು ಅವಾಯ್ಡ್ ಮಾಡಿ. ಯಾಕಂದರೆ 4Gಗಿಂತ 5Gಯಲ್ಲಿ ಒಂದು ರಿಸರ್ಚ್ ಪ್ರಕಾರ 11% ಬ್ಯಾಟ್ರಿ ಜಾಸ್ತಿ ಕನ್ಸ್ಯೂಮ್ ಆಗುತ್ತಂತೆ. ಹಾಗಾಗಿ ನೀವು ಯಾವಾಗಲೂ 5G ಯೂಸ್ ಮಾಡೋದ್ರ ಬದಲು ನೆಸೆಸಿಟಿ ಇದ್ದಾಗ, ಅಂದರೆ ಐ ರಿಸಲ್ಯೂಷನ್ ವೀಡಿಯೋಸ್ ನೋಡುವಾಗ, ಹಾಗೆ ಯಾವುದಾದ್ರೂ ಒಂದು ಲಾರ್ಜ್ ಫೈಲ್ಸ್ನ ಡೌನ್ಲೋಡ್ ಮಾಡುವಾಗ ನೀವು 5G ಯೂಸ್ ಮಾಡೋದ್ರಿಂದ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಆಗುತ್ತೆ. 5Gಯಿಂದ 4Gಗೆ ಸೆಟ್ಟಿಂಗ್ನ ಚೇಂಜ್ ಮಾಡೋಕ್ಕೆ ನಿಮ್ಮ ಒಂದು ಫೋನ್ನ ಸೆಟ್ಟಿಂಗ್ಗೆ ಹೋಗಿ ಅಲ್ಲಿಂದ ನೆಟ್ವರ್ಕ್ ಪ್ರಿಫರ್ಡ್ ಅಂತ ಇರುತ್ತೆ, ಆ ಒಂದು ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ 4G ಅಥವಾ 5Gನ ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಸೆಕೆಂಡ್ ಟಿಪ್ ಬಂದುಬಿಟ್ಟು ನೋ ಪರ್ಫಾರ್ಮೆನ್ಸ್ ಮೋಡ್ ಸೆಟ್ಟಿಂಗ್. ನಿಮ್ಮ ಒಂದು ಬ್ಯಾಟ್ರಿ ಸೆಟ್ಟಿಂಗಲ್ಲಿ ಹೈ ಪರ್ಫಾರ್ಮೆನ್ಸ್ ಮೋಡ್ ಏನಾದರೂ ಆನ್ ಆಗಿದ್ದರೆ ನೀವು ಅದನ್ನು ಡಿಸೇಬಲ್ ಮಾಡಿ ನೋ ಪರ್ಫಾರ್ಮೆನ್ಸ್ ಮೋಡ್ಗೆ ಆನ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಒಂದು ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಆಗುತ್ತೆ. ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಒಂದು ಬ್ಯಾಟ್ರಿ ಸೆಟ್ಟಿಂಗ್ಗೆ ಹೋಗಿ ಅಲ್ಲಿ ಹೈ ಪರ್ಫಾರ್ಮೆನ್ಸ್ ಮೋಡ್ ಅಂತ ಇರೋ ಒಂದು ಆಪ್ಷನ್ನ ಡಿಸೇಬಲ್ ಮಾಡಿ ನೋ ಪರ್ಫಾರ್ಮೆನ್ಸ್ ಮೋಡ್ ಅನ್ನೋ ಒಂದು ಆಪ್ಷನ್ನ ಆ್ಯಕ್ಟಿವ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಬ್ಯಾಟ್ರಿ ಬ್ಯಾಕಪ್ನ ಜಾಸ್ತಿ ಮಾಡ್ಬೋದಾಗಿದೆ. ಟಿಪ್ ನಂಬರ್ 3, ಡಾರ್ಕ್ ಮೋಡ್ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋದು. ನಿಮ್ಮ ಫೋನ್ನಲ್ಲಿ ಡಾರ್ಕ್ ಮೋಡ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ನಿಮ್ಮ ಬ್ಯಾಟ್ರಿ ಬ್ಯಾಕಪ್ನ ಜಾಸ್ತಿ ಮಾಡ್ಬೋದಾಗಿದೆ. ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಗೆ ಹೋಗಿ ಅಲ್ಲಿ ಡಿಸ್ಪ್ಲೇ ಮತ್ತು ಬ್ರೈಟ್ನೆಸ್ ಅನ್ನೋ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡಾರ್ಕ್ ಮೋಡ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಒಂದು ಫೋನ್ ಬ್ಯಾಟ್ರಿನ ಇನ್ಕ್ರೀಸ್ ಮಾಡ್ಬೋದಾಗಿದೆ. ಟಿಪ್ ನಂಬರ್ 4, ಆಟೋಮೆಟಿಕ್ ಬ್ರೈಟ್ನೆಸ್ ಸೆಟ್ಟಿಂಗ್. ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಒಂದು ಫೋನ್ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಬ್ರೈಟ್ನೆಸ್ನ ಹೆಚ್ಚು ಕಮ್ಮಿ ಮಾಡುತ್ತೆ. ಹಾಗಾಗಿ ನಿಮ್ಮ ಒಂದು ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಆಗುತ್ತೆ. ಟಿಪ್ ನಂಬರ್ 5, ಆಟೋ ಸ್ಕ್ರೀನ್ ಆಫ್ ಸೆಟ್ಟಿಂಗ್ನ 30 ಸೆಕೆಂಡ್ಸಿಂದ 15 ಸೆಕೆಂಡ್ಸ್ಗೆ ರೆಡ್ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ನ ಜಾಸ್ತಿ ಮಾಡ್ಬೋದಾಗಿದೆ. ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಫೋನ್ ಸೆಟ್ಟಿಂಗ್ಗೆ ಹೋಗಿ ಅಲ್ಲಿ ಆಟೋ ಸ್ಕ್ರೀನ್ ಆಫ್ ಸೆಟ್ಟಿಂಗ್ ಅಂತ ಇರುತ್ತೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ 30 ಸೆಕೆಂಡ್ಸ್ ಅಂತ ಇರುತ್ತೆ, ಅದನ್ನು 15 ಸೆಕೆಂಡ್ಸ್ಗೆ ಸೆಟ್ ಮಾಡ್ಕೋಬೇಕು. ಈ 5 ಸೆಟ್ಟಿಂಗ್ ಜೊತೆಗೆ ಲೊಕೇಶನ್ ಡಿಸೇಬಲ್ ಮಾಡೋದು, ನೋಟಿಫಿಕೇಷನ್ ಆಫ್ ಮಾಡೋದು, ಹಾಗೆ ನೀವು ಯಾವಾಗಲೂ ಪವರ್ ಬ್ಯಾಂಕಿಂದ ಒಂದು ನಿಮ್ಮ ಸ್ಮಾರ್ಟ್ಫೋನ್ನ ಚಾರ್ಜ್ ಮಾಡ್ತೀರಂದರೆ ಅದನ್ನು ಕೂಡ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ನ ಜಾಸ್ತಿ ಮಾಡ್ಬೋದಾಗಿದೆ. ಫೋನ್ ಜೊತೆ ಬಂದಂಥ ಒರಿಜಿನಲ್ ಫೋನ್ ಚಾರ್ಜರಿಂದ ನಿಮ್ಮ ಒಂದು ಫೋನ್ ಚಾರ್ಜ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಬ್ಯಾಟ್ರಿ ಸೇವಿಂಗ್ ಬ್ಯಾಕಪ್ನ ಜಾಸ್ತಿ ಮಾಡ್ಬೋದಾಗಿದೆ. ಇವತ್ತಿನ ಈ ಸ್ಮಾರ್ಟ್ಫೋನ್ ಬ್ಯಾಟ್ರಿ ಸೇವಿಂಗ್ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನನ್ನ ಫೋನಲ್ಲೂ ಚಾರ್ಜ್ ನಿಲ್ತಾ ಇಲ್ಲ ಅನ್ನೋ ನಿಮ್ಮ ಒಂದು ಫ್ರೆಂಡ್ಗೆ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ.